135 ವರ್ಷ ಅವರ ಜನನ ಆಗಿ ಕಳೆದಿದೆ. ಹುಟ್ಟಿನಿಂದನೇ ದೇಶದ ಕಣ್ಣನ್ನ ತೆರೆಸ್ತಾ ಬಂದಂತ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು. ಗೊತ್ತಿದೆ ತಮಗೆಲ್ಲ ಬಾಲ್ಯದಲ್ಲಿ ಅವರು ಏನ್ ಅನುಭವಿಸಿದ್ರು, ಶಾಲೆಗಳ ವ್ಯವಸ್ಥೆ ಹೇಗಿತ್ತು ಅಂತ. ಸೊ ಅದರಿಂದ ಒಂದು ಮೆಸೇಜ್ ಅನ್ನ ನಾವು ತಗೊಳ್ಳೋದಾದ್ರೆ ಏನ್ ಮೆಸೇಜ್ ತಗೊಳ್ತೀವಿ? ಅವ್ರಿಗೂ ಪ್ರತಿಕೂಲ ಪರಿಸ್ಥಿತಿ ಇತ್ತು. ಶಿಕ್ಷಣ ಪಡಿಬೇಕಾದ್ರೆ ಯಾವತ್ತೂ ಶಿಕ್ಷಣದಿಂದ ವಿಮುಖರಾಗಲಿಲ್ಲ. ನಮ್ಮ ಮಕ್ಕಳಿಗೆ ಏನ್ ಮಾಡ್ತಾರೆ, ಒಂದು ಸಣ್ಣ ಕೊರತೆ ಕಾಣಿಸಿದ್ರೆ ಸಾಕು, ಶಿಕ್ಷಣವನ್ನ ಅಲ್ಲಿಗೆ ಬಿಟ್ಬಿಡ್ತಾರೆ. ಅವರು ಅನುಭವಿಸಿದ ಕಷ್ಟಕ್ಕೂ ನಮಗಿರೋ ಕೊರತೆಗಳಿಗೂ ಕಂಪೇರ್ ಮಾಡಿದ್ರೆ ಬಹುಶಃ ಯಾರು ದೊಡ್ಡ ಸಮಸ್ಯೆಗಳನ್ನು ಅನುಭವಿಸಿ ಶಿಕ್ಷಣದಲ್ಲಿ ಮುಂದೆ ಬಂದಿದ್ದಾರೆ, ಹೇಗೆ ಅವರ ಜೀವನವನ್ನು ಮಾರ್ಗದರ್ಶನವಾಗಿ ತಗೋಬೇಕು ಅಂತ ನಾವು ಒಂದು ಚಿಂತನೆಯನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅವರ ಪ್ರತಿ ಹೆಜ್ಜೆನೂ ಏನು ಅವರ ಅಭಿಮಾನಿಗಳಿದ್ದಾರೆ, ಅವರ ಅನುಯಾಯಿಗಳಿದ್ದಾರೆ, ಈ ಸಮಾಜ ಇದೆ, ಭಾರತ ದೇಶದ ಸಮಾಜ ಒಂದು ಪಾಠವನ್ನಾಗಿ ಕಲಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸೊ ಶಿಕ್ಷಣ ಅಷ್ಟೇ ಅಲ್ಲ, ಶಿಕ್ಷಣದ ನಂತರದ ದಿನಗಳಲ್ಲಿ ಅವರು ಅನುಭವಿಸಿದ ನೋವು ಯಾರು ಗೊತ್ತಿಲ್ಲ. ಅಂತಹ ಮೇಧಾವಿಯೊಬ್ಬರು ಒಂದು ಉತ್ತಮ ಉದ್ಯೋಗಕ್ಕೆ ಸೇರಿಕೊಂಡ್ರೆ ಅವರ ಪರಿಸ್ಥಿತಿ ಹೇಗಿತ್ತು, ಅಲ್ಲೂ ಸಹ ಅವರಿಗೆ ಸಿಗಬೇಕಾದ ಗೌರವ ಮಾನ್ಯತೆ ಸಿಗ್ತಿರಲಿಲ್ಲ. ಆದರೆ ಅವರು ಅಲ್ಲೂ ಸಹ ವಿಮುಖರಾಗಲಿಲ್ಲ. ಒಂದೇ ಮಾತು ನಾನು ಹೇಳೋದು, ನಮ್ಮ ಕರ್ತವ್ಯವನ್ನು ನೆರವೇರಿಸಬೇಕಾದಾಗ ನಮಗೆ ಎಷ್ಟೇ ಕಷ್ಟ ಬಂದರೂ, ಎಂಥದ್ದೇ ಅಡೆತಡೆ ಬಂದರೂ ಅದಕ್ಕೆ ಆಗಬಾರ್ದು ಅನ್ನೋದು ಅವರ ಜೀವನದಿಂದ ನಾವು ಕಲಿಬೇಕಾಗಿರುವಂಥ ಒಂದು ಪ್ರಮುಖವಾದ ಪಾಠ. ಇನ್ನು ಅಂಬೇಡ್ಕರ್ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಬಹುತೇಕ ಜನರಿಗೆ ಗೊತ್ತಿರೋದು ಸಂವಿಧಾನ ರಚನಾಕಾರರು, ಸಂವಿಧಾನ ಶಿಲ್ಪಿ, ಇಷ್ಟು ಮಾತ್ರ ಹೇಳ್ಬೋದು. ಈ ಒಂದು ಸಮಾಜದಲ್ಲಿ ಬಹುತೇಕ ಜನ ಅವರನ್ನು ಪರಿಚಯ ಮಾಡಿಕೊಡುವಂಥ ಕೆಲಸವನ್ನ ಎಲ್ಲ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕಾಲಕ್ಕೆ ಮಾಡ್ತಾ ಬಂದಿದೆ. ಸಂಪುಟ ಗಟ್ಟಲೆ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಬಂದಿದೆ. ಹೇಗೆ ಅವರನ್ನು ಪರಿಚಯ ಮಾಡ್ಕೋಬೇಕು ಅಂತಂದರೆ, ಅವರು ಚೆನ್ನಾಗಿ ಪರಿಚಯ ಆಗೋದು ನಮಗೆ ಅವರು ಬರೆದಿರುವಂಥ ಒಂದು ಬರವಣಿಗೆ ಲೇಖನಗಳಿಂದ, ಮತ್ತು ಭಾರತ ಸಂವಿಧಾನ ರಚನಾ ಸಭೆಯ ಚರ್ಚೆಗಳೇನಿದೆ ಆ ಚರ್ಚೆಗಳಿಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನೇನಾದರೂ ಓದಿದ್ರೆ ಖಂಡಿತ ಅವರು ಯಾರು ಅನ್ನೋದು ನಮಗೆ ನಿಜವಾದ ಪರಿಚಯ ಆಗ್ತದೆ. ಏನು ಕಾಳಜಿ ಇತ್ತು ಈ ದೇಶದ ಬಗ್ಗೆ ಅವರಿಗೆ? ಈ ದೇಶದ ಅಸ್ಪೃಶ್ಯರು, ದಲಿತರು, ಶೋಷಿತರು ಅಷ್ಟೇ ಅವರ ಕಾಳಜಿ ಆಗಿರಲಿಲ್ಲ, ಇಡೀ ದೇಶ ಅವರ ಕಾಳಜಿ ಆಗಿತ್ತು ಅಂತ ಎಲ್ಲರೂ ಅದನ್ನು ಅವರ ಲೇಖನಗಳಲ್ಲಿ ಮತ್ತು ಆ ಸಂವಿಧಾನ ಸಭೆಯ ಚರ್ಚೆಯ ಭಾಷಣಗಳಲ್ಲಿ ನಾವು ಗುರುತಿಸ್ಬೋದು. ಏನೇನು ಕಾಳಜಿ ಆಗಿತ್ತು ಮಾನ್ಯ ಶಾಸಕರು ಹೇಳ್ತಾ ಇದ್ರು. ಸ್ತ್ರೀಯರ ಬಗ್ಗೆ ಅವ್ರಿಗಿದ್ದ ಕಾಳಜಿಯನ್ನು ಯಾರಾದರೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯನಾ? ಆರ್ಥಿಕತೆ, ಭಾರತದ ಆರ್ಥಿಕತೆ ಬಗ್ಗೆ ಇದ್ದಂಥ ಅವ್ರಿಗೆ ಕಾಳಜಿನ ಯಾರೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನೀರಾವರಿ ವಿಷಯ, ಇವುಗಳ ಬಗ್ಗೆ ಇದ್ದಂಥ ಜ್ಞಾನವನ್ನು ಯಾರೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಕೊಡುಗೆಗಳನ್ನು ನಾವು ಗುರುತಿಸದೇ ಇರೋದಕ್ಕೆ ಸಾಧ್ಯ ಇಲ್ಲ.